ಸಾರ್ವತ್ರಿಕ ಚುನಾವಣೆಗೆ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ರವರು ಇಂದು ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಯೂ ಆದ ಟಿ ಬುಬಾಲನ್ ರವರಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸಿಂಪಲ್ ಆಗಿ ನಾಮಪತ್ರ ಸಲ್ಲಿಸಿದ್ದೇವೆ. 15ನೇ ತಾರೀಕಿನಂದು ನಮ್ಮೆಲ್ಲ ಮಂತ್ರಿಗಳು, ಶಾಸಕರು ಹಾಗೂ ಸಾವಿರಾರು ಕಾರ್ಯಕರ್ತರು ಸೇರಿ ಭವ್ಯ ಮೆರವಣಿಗೆ ಮೂಲಕ ಬಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ನಾಮಪತ್ರ ಸಲ್ಲಿಸುವುದಾಗಿ ತಿಳಿಸಿದರು. ಇವತ್ತು ನಾಮಪತ್ರ ಶುಕ್ರವಾರ ನಾಮಪತ್ರ ಸಿಂಪಲ್ ಆಗಿ ಸಲ್ಲಿಸಿದ್ವಿ. ನಾವೆಲ್ಲ ಗೆಳೆಯರು ಬಂದು 15ನೇ ತಾರೀಕಿಗೆ ನಮ್ಮೆಲ್ಲ ಮಂತ್ರಿಗಳು ಮತ್ತು ನಮ್ಮ ಶಾಸಕರು, ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಭವ್ಯವಾಗಿ ಮೆರವಣಿಗೆ ಮುಖಾಂತರ ಬಂದು ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮುಖಾಂತರ ಬಂದು ನಾಮಪತ್ರ ಸಲ್ಲಿಸ್ತೀವಿ. ಪ್ರಚಾರ ಹೆಂಗೆ ನಡೀತಾ ಇದೆ? ಪ್ರಚಾರ ಭಾಳ ವ್ಯಾಪಕವಾಗಿ ಪ್ರಚಾರ ನಡೀತಾ ಇದೆ. ತಾವು ಕೂಡ ಗಮನಿಸಿದ್ದೀರಿ. ನಾವು ಪ್ಲ್ಯಾನ್ ಪ್ರಕಾರ ನಾವು ಪ್ರಚಾರ ಮಾಡ್ತಾ ಇದ್ವಿ. ವ್ಯಾಪಕವಾದಂಥ ಪ್ರತಿಕ್ರಿಯೆ ನಮಗೆ ವ್ಯಕ್ತವಾಗ್ತಾ ಇದೆ. ನಮ್ಮ ಪರವಾಗಿ ಒಂದು ಅಲೆ ಇದೆ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಕಾಣ್ತಾ ಇದೆ ಜಿಲ್ಲೆಯಲ್ಲಿ ಅಂತ ಹೇಳಕ್ಕೆ ಬಯಸ್ತೇನೆ. ಗೆಲ್ಲುವ ವಿಶ್ವಾಸ 100ಕ್ಕೆ 100%. 100%. ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿ ಬಗ್ಗೆ ಇವತ್ತು ನೀವು ಒಂದು ಉದಾಹರಣೆ, ಮೊನ್ನೆ ಪಾಪ PUC ಪರೀಕ್ಷೆಯಲ್ಲಿ ರ್ಯಾಂಕ್ ಬಂದಂಥ ಹುಡುಗನೇ ಹೇಳೋದಲ್ಲ, ನಾವು ಮತ್ತೊಂದು ಕಷ್ಟದಲ್ಲಿದ್ದೀವಿ, ನಮ್ಮ ತಾಯಿಗೆ 2,000 ಬರೋದ್ರಿಂದ ನನಗೆ ಅನುಕೂಲತೆ ಇದಕ್ಕೆ ಹೆಚ್ಚಾಯಿತು ಅಂತಕ್ಕಂಥದ್ದು. ಇಂಥ ಅತ್ಯಂತ ಬಡ ಕುಟುಂಬಗಳಿಗೆ ಇದು ಭಾಳ ನೆರವಿಗೆ ಬಂದಿದೆ ಗ್ಯಾರಂಟಿ ಸ್ಕೀಮು. ಯಾರೇ ಏನೇ ಹೇಳ್ಬೋದು, ವಾಸ್ತವಿಕವಾಗಿ ಕಡು ಬಡತನ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಗ್ಯಾರಂಟಿ ಏನಿದೆ ಭಾಳ ಸಹಾಯ ಆಗಿದೆ, ಜೀವನಕ್ಕೆ ಉಪಯೋಗ ಆಗಿದೆ. ಇದನ್ನೆಲ್ಲ ನೋಡಿಕೊಂಡು ಜನ ನಮ್ಮ ಪರವಾಗಿ ಇರ್ತಾರೆ ಅಂತಕ್ಕಂಥ ಆಶಾಭಾವನೆ ಕೂಡ ಇದೆ. ಎಸ್ ಸರ್, ರಾಜು ಆಲ್ಗೂರ್ ಅವರು ಜಿಲ್ಲೆಯಾದ್ಯಂತ ಚಿರಪರಿಚಿತರಲ್ಲ. ನಾನು ಆಲ್ರೆಡಿ 3 ಬಾರಿ ಲೋಕಸಭೆಯಲ್ಲಿ ಆಯ್ಕೆಯಾಗಿದ್ದೀನಿ. ಹಿಂಗಾಗಿ ಎಲ್ಲ ಜಿಲ್ಲೆಯಾದ್ಯಂತ ಚಿರಪರಿಚಿತಿದ್ದೀನಿ. ರಾಜು ಆಲ್ಗೂರ್ ಅವರು ಎಲ್ಲ ಕಡೆ ಓಡಾಡಿ ಅವ್ರ ಪರಿಚಯ ಆಗೋದ್ರೊಳಗೆ ಇಲೆಕ್ಷನ್ ಮುಗಿದು ಹೋಗುತ್ತೆ. ಜಿಗಜಿಣಿಗೆ ಹೌದು, ಜಿಗಜಿಣಿಗೆ ಅವರು ನನಗಿಂತ 3 ಸಲ ಈ ಲೋಕಸಭೆಗೆ ಆಯ್ಕೆ ಆಗಿ ಬಂದಿದ್ದಾರೆ. ಬಟ್ ದುರ್ದೈವ ಅಂದ್ರೆ ಎಲ್ಲಿ ಕೂಡ ಜಿಲ್ಲಾದಲ್ಲಿ ಅವ್ರ ಮುಖನೇ ಯಾರು ನೋಡಿಲ್ಲ. ನಾನು ಎಲ್ಲ ಕಾರ್ಯಕ್ರಮ ಅಧ್ಯಕ್ಷನಾಗಿ ಎಲ್ಲ ಕಾರ್ಯಕ್ರಮಗಳು ಹೋಗಿನಿ, ಜಿಲ್ಲಾ ವ್ಯಾಪ್ತಿ ತಿರುಗಾಡಿದ್ದೀನಿ. ನನ್ನ ಹೆಸರು ಇಲ್ಲದೆ 2 ಸಲ ಶಾಸಕನಾಗಿದ್ದೀನಿ, 1 ಸಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೀನಿ, 1 ಸಲ ಚೇರ್ಮನ್ ಆಗಿದ್ದೀನಿ, 5 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ಇಟ್ಟಿದ್ದಾಗ ಕೂಡ ನಾನು ಪರಿಚಯ ಇಲ್ಲ ಅಂದ್ರೆ ಪಾಪ ಅವ್ರಿಗೇನೋ ಅನಿಸ್ತಾ ಇರೋ. ಇಲ್ಲ, ಅದು ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ. ನಾನು ಕೂಡ ಒಂದು 2 ಗಂಟೆ ಕಾಯ್ದೆ. ಮೊದಲೇದವ್ರು ಯಾರೋ ದಾವಣಗೆರೆ ನಾಮಪತ್ರ ಸಲ್ಲಿಸಕ್ಕೆ ಬಂದಿದ್ರು ಇಲ್ಲಿ. ನಾನು ಕೂಡ 2 ಗಂಟೆ ಕಾಯ್ದೆ. ಅದಾದಮೇಲೆ ನಾನು ಕರೆದ್ರು. ಅದು ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ನೋಡ್ತಾ ಇದ್ದಾರೆ ಅವರು. ಯಾವುದು ಎಲ್ಲನೂ ಕೂಡ ಸರಿ ಇರಬೇಕು, ಯಾವುದು ತಪ್ಪು ಮಾಹಿತಿ ಇರಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಕೂಲಂಕುಷವಾಗಿ ನಿಯಮಗಳನ್ನು ನೋಡಿ ಅದನ್ನ ಚುನಾವಣಾಧಿಕಾರದ ಪ್ರಕ್ರಿಯೆ ಅಂತೀರಿ? ಪ್ರಕ್ರಿಯೆ ಅದು ಸ್ವಾಭಾವಿಕ ಅಲ್ಲ. ನಾನು ಕೂಡ 2 ತಾಸು ನಾ 11ಕ್ಕೆ ಬಂದಿನ. ಈಗ ನಾನು 2 ತಾಸು ಬಿಟ್ಟು ನಾನು ಪಾಳೆ ಹತ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.